ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಸಾವನ್ನಪ್ಪಿದ್ದಾರೆ. ಕ್ಯಾನ್ಸರ್ನಿಂದ ಖ್ಯಾತ ನಿರೂಪಕಿ ಅಪರ್ಣಾ ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ 9:45ಕ್ಕೆ ಇಹಲೋಕವನ್ನ ತ್ಯಜಿಸಿದ್ದಾರೆ ಅಪರ್ಣಾ. ಬನಶಂಕರಿಯ ಮನೆಯಲ್ಲಿ ಅಪರ್ಣಾ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಳಗ್ಗೆ 11:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಟುಂಬಸ್ಥರನ್ನು ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಕ್ಯಾನ್ಸರ್ನಿಂದ ಖ್ಯಾತ ನಿರೂಪಕಿ ಅಪರ್ಣಾ ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ 9:45ರ ಸರಿಸುಮಾರಿಗೆ ಇಹಲೋಕವನ್ನ ತ್ಯಜಿಸಿದ್ದಾರೆ ಅಪರ್ಣಾ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅಪರ್ಣಾ ಭಾರತ ಲೋಕಕ್ಕೆ ತೆರಳಿದ್ದಾರೆ. 2 ವರ್ಷಗಳ ಹಿಂದೆಯಷ್ಟೇ ಅವರಿಗೆ ಈ ಕ್ಯಾನ್ಸರ್ 4th ಸ್ಟೇಜ್ನಲ್ಲಿ ತೋರೋದ್ರ ಬಗ್ಗೆ ಅವರ ಪತಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ವೈದ್ಯರ ಸಂದರ್ಭದಲ್ಲಿ ಹೇಳಿದ್ರಂತೆ ಕೇವಲ 6 ತಿಂಗಳಷ್ಟೇ ಆಯುಸ್ಸು ಅಂತ. ಆದರೆ ಅಪರ್ಣಾ ಗಟ್ಟಿಗಿತ್ತಿ ಆಕೆ 2 ವರ್ಷಗಳ ಕಾಲ ಆಕೆ ಆ ನೋವಿನಿಂದ ಅದು ಹೇಗೆ ಜಯಿಸಿದ್ಲು ನಿಜಕ್ಕೂ ಗೊತ್ತಾಗ್ತಿಲ್ಲ ಅಂತ ನಾಗರಾಜ್ ಭಾವುಕ ನುಡಿಗಳನ್ನು ಆಡಿದ್ರು. ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ಮನೆಯ ಮುಂಭಾಗದಲ್ಲಿ 11:30ರವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಪ್ಪಟ ಕನ್ನಡತಿ ಹರಳೂರಿದಂತೆ ಮಾತನಾಡ್ತಾ ಇದ್ದಂಥ ಅಪರ್ಣಾ ಮೂಕರಾಗ್ತಾರೆ. ಅವರ ಪದಪುಂಜಗಳನ್ನು ಕೇಳ್ತಾ ಇದ್ರೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ. ಸುಮಧುರವಾದಂಥ ಕಂಠ, ಹಾಡಿನಲ್ಲೂ ಕೂಡ ನಟನೆಯಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಸೈ ಅನಿಸ್ಕೊಂಡಿದ್ದಂತಹ ಅಪರ್ಣಾ ಇಂದು ಭಾರತ ಲೋಕಕ್ಕೆ ತೆರಳಿದ್ದಾರೆ. ಬನಶಂಕರಿಯ ಮನೆಯಲ್ಲಿ ಅಪರ್ಣಾರ ಅಂತಿಮ ದರ್ಶನ ಆಗ್ತಾ ಇದೆ. ಗುಲಾಬಿ ಬಣ್ಣದ ಸೀರೆಯಲ್ಲಿ ಅಪರ್ಣಾರ ಅಂತಿಮ ದರ್ಶನವನ್ನು ಮಾಡ್ತಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಲ್ಲಾದರೂ ಕೂಡ ಅಪ್ಪಟ ಭಾರತೀಯ ನಾರಿಯಂತೆ ಸೀರೆಯನ್ನು ಉಟ್ಟು ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ರು ನಟಿ ಅಪರ್ಣಾ ಅವರು. ಕೈಗೆ ಬಳೆ ತೊಡ್ತಾ ಇದ್ರು, ಹಣೆಗೆ ಕುಂಕುಮವಿಟ್ಟು ತಲೆಗೆ ಹೂ ಮುಡ್ಕೊಂಡು ಯಾವಾಗಲೂ ನಗುಮೊಗದಿಂದ ಲವಲವಿಕೆಯಿಂದ ಇರ್ತಿದ್ದಂಥ ಅಪರ್ಣಾ ಇಂದು ಸಾವನ್ನಪ್ಪಿದ್ದಾರೆ. 11:30ರ ಸರಿಸುಮಾರಿಗೆ ಅಂತಿಮ ವಿಧಿವಿಧಾನಗಳನ್ನು ಮಾಡಲಾಗುತ್ತೆ. ಬನಶಂಕರಿಯ ಚಿತಾಗಾರದಲ್ಲಿ 11:30ರವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೈಯಲ್ಲಿ ಮೈಕ್ ಹಿಡಿದ್ರೆ ಸಾಕು ಚಟಪಟ ಅಂತ ಮುತ್ತಿನಂತೆ ಅರಳುರಿದಂತೆ ಮಾತನಾಡ್ತಾ ಇದ್ದಂತಹ ಅಪರ್ಣಾ ಇವತ್ತು ಮಾತನಾಡ್ತಾ ಇಲ್ಲ ಅಂದರೆ ಅದೆಷ್ಟು ಜನರಿಗೆ ಆಘಾತ ಆಗಿರಬಹುದು. ಅವರ ಪತಿ ನಾಗರಾಜ್ ಕವಿತೆಯ ಸಾಲುಗಳ ಮೂಲಕ ಅಂತಿಮ ನಮನಗಳನ್ನು ಸಲ್ಲಿಸಿದ್ದಾರೆ. ಅವರನ್ನು ತಬ್ಬಿಕೊಂಡು ಅವರ ಆಪ್ತೇಷ್ಟರು ಬಂದು ಸಮಾಧಾನ ಪಡಿಸುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ. ಬರೋಬ್ಬರಿ 18-19 ವರ್ಷದ ದಾಂಪತ್ಯ ಅವರದು. ಎಲ್ಲೂ ಕೂಡ ಮೂಕ ಆಗದಂತೆ ಇಲ್ಲಿವರೆಗೂ ಬದುಕೊಂಡು ಬಂದಂತಹ ದಂಪತಿಗಳು. ಅಂದರೆ ಸಮಾಜಕ್ಕೆ ಎಷ್ಟು ತೋರಿಸ್ಕೊಳ್ಬೇಕೋ ಅಷ್ಟರ ಮಟ್ಟಿಗಷ್ಟೇ ತೋರಿಸ್ಕೊಳ್ತಾ ಇದ್ದಾರೆ ಹೊರತು ಅವರ ಅನ್ಯೋನ್ಯತೆ ಅಷ್ಟು ಅಪಾರವಾದಂಥ ಪ್ರೀತಿ ಇದ್ರೂ ಕೂಡ ಎಲ್ಲೂ ಕೂಡ ಹೊರಗಡೆ ತೋರಿಸ್ಕೊಂಡಿದ್ದಂಥವ್ರಲ್ಲ. ಇವತ್ತು ಇಷ್ಟೊಂದು ಭಾವುಕ ನುಡಿಗಳನ್ನು ಅಂದರೆ 2 ವರ್ಷಗಳ ಹಿಂದೆ ಕೂಡ ಅವರು ಪೋಸ್ಟನ್ನು ಮಾಡಿದ್ರಂತ ಅವರ ಬಾಯಲ್ಲಿ ಹೇಳ್ತಾ ಇದ್ರು. ಆ ಕ್ಷಣದಿಂದ ಇಲ್ಲಿವರೆಗೂ ಕೂಡ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇತ್ತು. ಆಕೆ ನಿಜಕ್ಕೂ ಕೂಡ ಗಟ್ಟಿಗಿತ್ತಿ ಧೈರ್ಯವಂತೆ. ಇದನ್ನು ಅದು ಹೇಗೆ ಆಕೆ ಸಂಭಾಳಿಸಿದ್ಲೋ ಗೊತ್ತಿಲ್ಲ. ಆದರೆ ಈ ಕ್ಯಾನ್ಸರ್ ರೋಗವನ್ನು ಜಯಿಸುವಲ್ಲಿ ನಾವಿಬ್ಬರೂ ಕೂಡ ವಿಫಲರಾಗೋದ್ವಿ ಅಂತ ಭಾವುಕ ನುಡಿಗಳನ್ನು ಆಡಿದರು ಅವರ ಪತಿ ನಾಗರಾಜ್. ಇನ್ನು ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಲ್ಲಾದರೂ ಕೂಡ ಶ್ರೇಷ್ಠ ನಿರೂಪಕಿಯಾಗಿ ಅಗ್ರಸ್ಥಾನದಲ್ಲಿರ್ತಿದ್ರು ನಟಿ ಅಪರ್ಣಾ ಅವರು. ಎಲ್ಲೇ ಹೋದರೂ ಕೂಡ ಅವರ ಧ್ವನಿಯನ್ನು ನಾವು ಕೇಳ್ತಾ ಇದ್ವಿ. KSRTC ಆಗಿರಬಹುದು, ಮೆಟ್ರೋಗಳಾಗಿರಬಹುದು, ಮೈಸೂರು ದಸರಾ ಸಂದರ್ಭದಲ್ಲಾಗಿರ್ಬೋದು, ಯಾವುದೇ ಒಂದು ಉನ್ನತ ಕಾರ್ಯಕ್ರಮಗಳಲ್ಲಾದರೂ ಕೂಡ ನಟಿ ಅಪರ್ಣಾ ಅವರ ಧ್ವನಿಯನ್ನು ನಾವು ಕೇಳ್ತಾ ಇರ್ತಿದ್ವಿ.
ಕೇವಲ ನಿರೂಪಣೆಗಷ್ಟೇ ಅಷ್ಟಲ್ಲ, ಅವರು ಹಲವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಒಂದು ಕಡೆ ನಿರೂಪಣೆ ಮಾಡ್ತಾನೆ ಅವರು ಸಿನಿಮಾ ರಂಗದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಇತ್ತೀಚೆಗೆ ಮಜಾ ಟಾಕೀಸ್ನಲ್ಲೂ ಕೂಡ ಅವರ ಇನ್ನೊಂದು ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು. ಹಾಸ್ಯ ಮಾಡೋದ್ರ ಮೂಲಕ ಸಾಕಷ್ಟು ಜನರ ಮನೆ ಮಾತಾಗಿದ್ರು. ಹಾಸ್ಯ ಮಾಡೋದು ಅಷ್ಟೊಂದು ಸುಲಭನಾ ಅಂತ ಕೇಳಿದಾಗ ನಿಜಕ್ಕೂ ಕೂಡ ತುಂಬ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ನಾನು ಎಷ್ಟು ಜನರ ಪ್ರೀತಿಯನ್ನು ಗಳಿಸಿದ್ದೇನೆ ಅಂತ ಅಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಆಡ್ತಾ ಇದ್ರು. ಇನ್ನು ರಾಜ್ಯ ಸರ್ಕಾರದ ಪ್ರಾಯೋಜಿತ ಪ್ರಮುಖ ಕಾರ್ಯಕ್ರಮಗಳಲ್ಲೂ ಕೂಡ ಬಹುಪಾಲು ಅವರು ನಿರೂಪಣೆ ಅವ್ರದ್ದೇ ಇರ್ತಾ ಇತ್ತು. ಕುಟುಂಬಸ್ಥರಲ್ಲಿ ದುಃಖ ಮಡುಗಟ್ಟಿದೆ. ಇಡೀ ಕರ್ನಾಟಕದ ಜನ ಮಮ್ಮಲ ಮರುಗ್ತಾ ಇದ್ದಾರೆ. ಯಾಕೆಂದರೆ ಅಪರ್ಣಾ ಅಂದ ತಕ್ಷಣ ಒಂದು ವ್ಯಕ್ತಿತ್ವವೇ ಕಣ್ಮುಂದೆ ಬರ್ತಾ ಇತ್ತು, ಒಂದು ಧ್ವನಿ ಕಣ್ಮುಂದೆ ಬರ್ತಾ ಇತ್ತು, ಒಬ್ಬ ಭಾರತೀಯ ನಾರಿ ಕಣ್ಮುಂದೆ ಬರ್ತಾ ಇದ್ರು. ಇನ್ನು ಮುಂದೆ ಅಪರ್ಣಾ ಅಂತ ಅಂದರೆ ಹೇಗೆ ನೆನಪು ಮಾಡ್ಕೊಳ್ಳೋದು? ನಿಜಕ್ಕೂ ಕೂಡ ಈ ವಿಚಾರ ಕಷ್ಟ ಸಾಧ್ಯ ಆ ಕುಟುಂಬಸ್ಥರಿಗೆ ಅರಗಿಸ್ಕೊಳ್ಳೋದಕ್ಕೆ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಖ್ಯಾತ ನಿರೂಪಕಿ ಅಪರ್ಣಾ ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ 9:45ಕ್ಕೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅಪರ್ಣಾ ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬನಶಂಕರಿಯ ಮನೆಯಲ್ಲಿ ಅಪರ್ಣಾ ಅಂತಿಮ ದರ್ಶನದ ವ್ಯವಸ್ಥೆ ಆಗಿದೆ. ಈಗಾಗಲೇ ಕುಟುಂಬಸ್ಥರು ಆಪ್ತೇಷ್ಟರು ಬಂದು ಸಾಂತ್ವನ ಹೇಳುವಂತಹ ಕೆಲಸಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಬೆಳಗ್ಗೆ 11:30ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 11:30ವರೆಗೂ ಕೂಡ ಸಾರ್ವಜನಿಕರು ಆಪ್ತೇಷ್ಟರು ಅಂತಿಮ ದರ್ಶನವನ್ನು ಪಡೆಯಬಹುದು. ನಂತರದಲ್ಲಿ ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಅಪರ್ಣಾ ಕುಟುಂಬದವರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.